Welcome you all. Today I am going to start commerce classes, especially Kannada commerce classes. ಸೊ ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ನ ಕಾಮರ್ಸಲ್ಲಿ ತೊಗೊಳ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಕನ್ನಡದಲ್ಲಿ ಕಾಮರ್ಸ್ ಕ್ಲಾಸ್ನ ಮಾಡ್ತಾ ಇದ್ದೀನಿ. ನಾನು ಕೂಡ ಮದರ್ ಟಂಗ್ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಯಾವುದೇ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರು ಫಸ್ಟ್ ನಾವು ರೀಡ್ ಮಾಡೋ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದ್ದು ಅರ್ಥ ಮಾಡ್ಕೊಳ್ಳೋ ಲ್ಯಾಂಗ್ವೇಜ್ ಮದರ್ ಟಂಗೇ ಆಗಿರುತ್ತೆ. ಸೊ ಕಾಮರ್ಸ್ ಏನು ಕೆಸೆಟ್ ಸಿಲೆಬಸ್ ಅಂತ ಇದೆ, 10 ಚಾಪ್ಟರ್ಸ್ನ ಡಿವೈಡ್ ಮಾಡಿದ್ದಾರೆ. ಆ 10 ಚಾಪ್ಟರ್ಸಲ್ಲಿ ಈಚ್ ಚಾಪ್ಟರ್ ಮೇಲೂ 10 ಕ್ವೆಶನ್ಸ್ ಕವರ್ ಆಗುತ್ತೆ, ಮೀನ್ಸ್ 10 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಸೊ 10 ಕ್ವೆಶನ್ಸ್ ಕವರ್ ಆಗುತ್ತೆ ಅಂತ ಅಂದರೆ ಟೋಟಲಾಗಿ ನಾವೇನು 100 ಕ್ವೆಶನ್ ಅಟೆಂಡ್ ಮಾಡ್ತಾ ಇದ್ದೀವಿ 200 ಮಾರ್ಕ್ಸ್ಗೆ ಇರುತ್ತೆ. ಪ್ಲಸ್ ಪೇಪರ್ ಏನಿರುತ್ತೆ ಅದು 50 ಕ್ವೆಶನ್ಸ್ 100 ಮಾರ್ಕ್ಸಿಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಲೆಸನ್ ಏನಾಗಿರುತ್ತೆ ಅಂತ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೆಕೆಂಡ್ ಲೆಸನ್ ಆರ್ ಸೆಕೆಂಡ್ ಯೂನಿಟ್ ವಿ ಆರ್ ಕಾಲಿಂಗ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ನೆಕ್ಸ್ಟ್ ಥರ್ಡ್ ಒನ್ನು ಬಿಸ್ನೆಸ್ ಎಕನಾಮಿಕ್ಸ್, ಬಿಸ್ನೆಸ್ ಫಿನಾನ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್, ಫಿಫ್ತ್ ಯೂನಿಟ್. ಸೊ ನೆಕ್ಸ್ಟ್ ಸಿಕ್ಸ್ತ್ ಒನ್ನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಒನ್ ಆಫ್ ವೆರಿ ಈಸಿ ಲೆಸನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಇದು ಕೂಡ ಒನ್ ಆಫ್ ದ ಈಸಿ ಲೆಸನ್ ಅಂತ. ಸೊ ನೆಕ್ಸ್ಟು ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ನೆಕ್ಸ್ಟ್ ಲಾಸ್ಟ್ ಅಂತ ಅಂದರೆ ಇನ್ಕಮ್ ಟ್ಯಾಕ್ಸ್ ಆರ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಸೊ ಇದು ಏನು 10 ಯೂನಿಟ್ ಇದೆ, ಆ 10 ಯೂನಿಟಲ್ಲೂ ಕೂಡ ಒಂದೊಂದು ಯೂನಿಟಲ್ಲೂ 10 ಕ್ವೆಶನ್ನ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಸೊ 10 ಕ್ವೆಶನ್ ಏನಿರುತ್ತೆ ಅಂತ ಅಂದರೆ ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ. ವೆಲ್ಕಮ್ ಯು ಆಲ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಸೊ ಫಸ್ಟ್ ಇವತ್ತು ನಾನು ಯಾವ ಲೆಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕಾಮರ್ಸ್ ಏನು ಟಾಪಿಕ್ ಇದೆ ಅದರಲ್ಲಿ ಯೂನಿಟ್ ಫಸ್ಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒನ್ ಆಫ್ ದ ಈಸಿ ಲೆಸನ್ ಆ್ಯಕ್ಚುಲಿ. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ಏನು ಬರುತ್ತೆ ಅಂತ ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವುದು ಕವರ್ ಆಗುತ್ತೆ ಅಂತ ಅಂದರೆ ಒನ್ ಇಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಇನ್ ದ ಪಾರ್ಟ್ ಆಫ್ ದಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ means in that economic environment, political environment, legal environment, so different environments, different business environments ಕವರ್ ಆಗಿರುತ್ತೆ. ಸೊ ಅದಾದಮೇಲೆ ನಾವೇನನ್ನು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಸೊ FDI ಅಂತ ಏನು ಕರ್ತಾ ಇದ್ದೀವಿ, ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ ಆ್ಯಂಡ್ ಆಲ್ಸೋ WTO, ಇದಿಷ್ಟು ಏನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಲೆಸನ್ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಮತ್ತು ನೇಚರ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟು ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಡಿಫ್ರೆಂಟ್ ಆಥರ್ಸ್ ಹ್ಯಾಸ್ ಗಿವನ್ ಡಿಫ್ರೆಂಟ್ ಡೆಫಿನೇಷನ್ ಅಂತಲೇ ಹೇಳ್ಬೋದು. ಅಂದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಆಥರ್ಸ್ ಅವರ ಮ್ಯಾನರಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಬೇಸ್ಡ್ ಆನ್ ದರ್ ಸ್ಟಡೀಸ್ ದೇ ಹ್ಯಾಸ್ ಗಿವನ್ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಅಂತ. ಅದರಲ್ಲಿ ನಾನು ಒನ್ ಆಫ್ ದ ಇಂಪಾರ್ಟೆಂಟ್ ಮತ್ತು ಈಸಿ ಸ್ಟೇಟ್ಮೆಂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ಡೇವಿಸ್ ಏನು ಹೇಳಿದ್ದಾರೆ ಅಂತ ಅಂದರೆ ಬಿಸ್ನೆಸ್ ಇಸ್ ಕಂಬೈನ್ಡ್ ಎಫರ್ಟ್ ಆಫ್ ಪೀಪಲ್ ಫಾರ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಸೊ ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ ನಾವು ಇದನ್ನ ನೋಡಿದಾಗ ಬಿಸ್ನೆಸ್ ಅನ್ನೋದು ಒನ್ ಆಫ್ ದ ಕಂಬೈನ್ಡ್ ಎಫರ್ಟ್ ಆಗಿದೆ. ಸೊ ಕಂಬೈನ್ಡ್ ಎಫರ್ಟ್ ಆಫ್ ದ ಪೀಪಲ್, ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ರನ್ ಆಗೋದೇ ಪೀಪಲಿಂದ ಆರ್ ದ ಪರ್ಸನ್ಸಿಂದ ಅಂತ. ಸೊ ಅದು ಯಾವುದಕ್ಕೋಸ್ಕರ ಎಫರ್ಟ್ ಹಾಕ್ತಾ ಇದ್ದಾರೆ ಅಂತ ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಬಿಸ್ನೆಸ್ ಅಂತ ಅಂದ್ರೇ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಸೊ ಪ್ರೊಡಕ್ಷನ್ ಮಾಡೋದ್ರಿಂದ ಮೀನ್ಸ್ including the process of purchasing raw material from the part of that reaching the market area or reaching to the part of the consumer or the customer ಅಂತ. ಸೊ ಈ ಪ್ರೋಸೆಸ್ನ ಏನಂತ ಕರಿತಾ ಇದ್ದೀವಿ ಅಂತ ಅಂದರೆ ಬಿಸ್ನೆಸ್ ಅಂತ ಕರಿತಾ ಇದ್ದೀವಿ. ಸೊ ಪ್ರೊಡಕ್ಷನಿಂದ ಡಿಸ್ಟ್ರಿಬ್ಯೂಷನ್ ತನಕ ಕೂಡ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ಸ್ ಆ್ಯಂಡ್ ದ ಆ್ಯಕ್ಟಿವಿಟೀಸ್ ಏನಾಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ ದ ಪಾರ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ಅಕಾರ್ಡಿಂಗ್ ಟು ದ ಡೇವಿಸ್ ಹಿ ಹ್ಯಾಸ್ ಗಿವನ್ ದಿಸ್ ಸ್ಟೇಟ್ಮೆಂಟ್ ಆಫ್ ದ definition, one of the easy ಅಂತ. So next we can go to the part of nature of business environment. So nature of business environment ಅಂತ ಅಂದರೆ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆರ್ ದ ಬಿಸ್ನೆಸ್ ಅಂತ ಅಂದರೆ ಯಾವ್ಯಾವ ನೇಚರ್ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೇಚರ್ ಐ ಹ್ಯಾವ್ ಸೆಲೆಕ್ಟೆಡ್ ಟು ಎಕ್ಸ್ಪ್ಲೈನ್ ಹಿಯರ್. ಸೊ ಫಸ್ಟ್ ಒನ್ ಡಿಪೆಂಡೆನ್ಸ್ ಆನ್ ಈಚ್ ಅದರ್ ಅಂತ. ಸೊ ಡಿಪೆಂಡೆನ್ಸ್ ಆನ್ ಈಚ್ ಅದರ್ ಅಂತ ಅಂದರೆ ದಿಸ್ ಇಸ್ ಒನ್ ಆಫ್ ದ ಇಂಟರ್ ಡಿಪೆಂಡೆಂಟ್ ಆ್ಯಕ್ಟಿವಿಟಿ. ಬಿಸ್ನೆಸ್ ಇಸ್ ಒನ್ ಆಫ್ ದ ಇಂಟರ್ ಡಿಪೆಂಡೆಂಟ್ ಆ್ಯಕ್ಟಿವಿಟಿ.
ಆ್ಯಕ್ಟಿವಿಟಿ. ಸೊ ಇಂಟರ್ ಡಿಪೆಂಡೆಂಟ್ ಆ್ಯಕ್ಟಿವಿಟಿ ಅಂತ ಅಂದರೆ ದಿಸ್ ಇಸ್ ನಾಟ್ ದ ಇಂಡಿಪೆಂಡೆಂಟ್ ಸೆಕ್ಟರ್ ಅಂತ. ಸೊ ಇಂಡಿಪೆಂಡೆಂಟ್ ಸೆಕ್ಟರ್ ಅಂತ ಅಂದರೆ ಯಾವ ಥರ ಇರುತ್ತೆ, ಯಾವುದೋ ಒಂದು ಪ್ರೋಸೆಸ್ ಇರುತ್ತೆ, ಸೊ ಅಲ್ಲೇ ಬಿಗಿನ್ ಆಗಿ ಅಲ್ಲೇ ಎಂಡ್ ಆಗಿರುತ್ತೆ, ಬೇರೆ ಯಾವುದ್ರ ಜೊತೆಗೂ ಕೂಡ ಲಿಂಕ್ ಇರೋದಿಲ್ಲ. ಅದನ್ನು ಏನಂತ ಹೇಳ್ತೀವಿ ಅಂತ ಅಂದರೆ ಇಂಡಿಪೆಂಡೆಂಟ್ ಸೆಕ್ಟರ್ ಅಂತ. ಬಟ್ ಬಿಸ್ನೆಸ್ ಇಸ್ ನಾಟ್ ಲೈಕ್ ದಟ್. ಸೊ ಬಿಸ್ನೆಸ್ ಇಸ್ ಒನ್ ಆಫ್ ದ ಡಿಪೆಂಡೆನ್ಸ್ ಆರ್ ದ ಇಂಟರ್ ಡಿಪೆಂಡೆನ್ಸ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸೊ ಇದರಲ್ಲಿ ಎಕನಾಮಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಸೋಷಲ್ ಫ್ಯಾಕ್ಟರ್ಸ್ ಇರುತ್ತೆ, ಪೊಲಿಟಿಕಲ್ ಫ್ಯಾಕ್ಟರ್ಸ್, ಲೀಗಲ್ ಫ್ಯಾಕ್ಟರ್ಸ್, ಈವನ್ ದ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಪಾರ್ಟ್ ಆಫ್ ದಟ್ ಅಂತ. ಸೊ ಡಿಪೆಂಡೆನ್ಸ್ ಆನ್ ಈಚ್ ಅದರ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒನ್ ಮೊಬಿಲಿಟಿ ಅಂತ ಅಂದರೆ ನಾಟ್ ದ ಕಾನ್ಸ್ಟೆಂಟ್ ಅಂತ, ಫ್ಲೆಕ್ಸಿಬಲ್ ಇನ್ ನೇಚರ್. ಸೊ ಫ್ಲೆಕ್ಸಿಬಲ್ ಇನ್ ನೇಚರ್ ಅಂತ ಅಂದರೆ ವೆನ್ ದಟ್ ಟೈಮ್ ಟು ಟೈಮ್ ಡಿಮ್ಯಾಂಡ್ಸ್ ಆಫ್ ದ ಕನ್ಸ್ಯೂಮರ್ಸ್ ಆರ್ ಪ್ರೊಡಕ್ಷನ್ ಲೆವೆಲ್, ಅವೈಲಬಿಲಿಟಿ ಆಫ್ ರಾ ಮಟೀರಿಯಲ್ ಎಲ್ಲದೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಒಂದು ಬೇಸಿಸಲ್ಲಿ ಏನಾಗಿರುತ್ತೆ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಫ್ಲೆಕ್ಸಿಬಲ್ ಇನ್ ನೇಚರ್ ಆಗಿರುತ್ತೆ ಅಂತ. ಸೊ ದಿಸ್ ಇಸ್ ಕಂಟಿನ್ಯೂಸ್ ಚೇಂಜಸ್ ಇನ್ ಬಿಸ್ನೆಸ್ ಪಾಲಿಸೀಸ್ ಆ್ಯಂಡ್ ದ ಸ್ಟ್ರಾಟಜೀಸ್. ಸೊ ಟೈಮ್ ಟು ಟೈಮ್ ಏನಾಗ್ತಾ ಇರಬೇಕು, ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿ ಅನ್ನೋದು ಅಪ್ಡೇಟ್ ಆಗ್ತಾ ಇರಬೇಕು. ಅದ್ರ ಜೊತೆಗೆ ಕನ್ಸ್ಯೂಮರ್ ವಾಟ್ ದೇ ರಿಕ್ವೈರ್ಡ್, ವಾಟ್ ದೇ ವಾಂಟ್ ಅನ್ನೋ ಬೇಸಿಸ್ ಮೇಲೆ ಬಿಸ್ನೆಸ್ ಪಾಲಿಸೀಸ್ ಮತ್ತು ಸ್ಟ್ರಾಟಜೀಸ್ನ ಚೇಂಜ್ ಮಾಡ್ಕೊಳ್ತಾ ಇರಬೇಕು. ದಟ್ಸ್ ವೈ ಮೊಬಿಲಿಟಿ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನೇಚರ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ನೆಕ್ಸ್ಟ್ ಒನ್ ಮಲ್ಟಿಫ್ಯೂರಿಯಸ್ ಇನ್ ನೇಚರ್. ಸೊ ಮಲ್ಟಿಫ್ಯೂರಿಯಸ್ ಇನ್ ನೇಚರ್ ಅಂತ ಅಂದರೆ ಫ್ರೀಕ್ವೆಂಟ್ ಚೇಂಜಸ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಫ್ರೀಕ್ವೆಂಟ್ ಚೇಂಜಸ್ ಇನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮೀನ್ಸ್ ಆಸ್ ಐ ಎಕ್ಸ್ಪ್ಲೈನ್ಡ್ ಇನ್ ಅರ್ಲಿಯರ್ ಪಾಯಿಂಟ್, ದಿಸ್ ಇಸ್ ಆಲ್ಸೋ ಸಿಮಿಲರ್ ಟು ದ್ಯಾಟ್ ಇಟ್ ಸೆಲ್ಫ್. ಅಂತ ಅಂದರೆ ಬಿಸ್ನೆಸ್ ಕಾನ್ಸ್ಟೆಂಟ್ ಆಗಿದ್ದರೆ ಅದನ್ನ ರನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಟೈಮ್ ಚೇಂಜ್ ಆದಂಗೂ, ಪ್ಲೇಸ್ ಚೇಂಜ್ ಆದಂಗೂ, ಕನ್ಸ್ಯೂಮರ್ ಡಿಮ್ಯಾಂಡ್ಸ್, ಕನ್ಸ್ಯೂಮರ್ ವಾಂಟ್ಸ್ ಏನಾಗಿರುತ್ತೆ ಅಂದರೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಸಮ್ ಆಫ್ ದ ಪ್ರಾಡಕ್ಟ್ಸ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದರೆ ಸೀಸ್ನಲ್ ಬೇಸ್ಡ್ ಡಿಮ್ಯಾಂಡ್ಸ್ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಒಂದು ಪ್ಲೇಸಲ್ಲಿ ಇರುವಂಥ ಡಿಮ್ಯಾಂಡ್ ಇನ್ನೊಂದು ಪ್ಲೇಸಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಫ್ರೀಕ್ವೆಂಟಾಗಿ ಚೇಂಜಸ್ ಏನಾಗಿದೆ ರಿಕ್ವೈರ್ಡ್ ಇನ್ ದ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತ. ಅದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನೇಚರ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಟೈಮ್ ಟು ಟೈಮ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ವಿ ಆರ್ ಚೇಂಜಿಂಗ್ ದ ಪ್ರೊಡಕ್ಷನ್ ಲೆವೆಲ್, ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ದ್ಯಾಟ್ ಡಿಮ್ಯಾಂಡ್ಸ್ ಅಂತ ಅಂದರೆ ಆ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಸೊ ಪಾಸಿಟಿವ್ ಇನ್ ರಿಯಾಕ್ಷನ್ಸ್ ಆ್ಯಂಡ್ ದ ನೆಗೆಟಿವ್ ರಿಯಾಕ್ಷನ್ಸ್ ಆಲ್ಸೋ ವೆರಿ ಕಾಮನ್ ಇನ್ ದ ಪಾರ್ಟ್ ಆಫ್ ದ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಚೇಂಜಿಂಗ್ ಸಿನಾರಿಯೋ. ಸೊ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಚೇಂಜಿಂಗ್ ಸಿನಾರಿಯೋ ಅಂತ ಅಂದರೆ ಸೊ ಟೋಟಲಿ ಬಿಸ್ನೆಸ್ ಆ್ಯಕ್ಟಿವಿಟಿ, ಬಿಸ್ನೆಸ್ ಇಸ್ ಡಿಪೆಂಡಿಂಗ್ ಆನ್ ದ ಪಾರ್ಟ್ ಆಫ್ ದ consumer. So consumer is one of the important aspects in the part of the business activity ಅಂತಲೇ ಹೇಳ್ಬೋದು. ಸೊ ಅಂಡರ್ಸ್ಟ್ಯಾಂಡ್ ದ ಚೇಂಜಸ್ ಇನ್ ಡಿಮ್ಯಾಂಡ್ಸ್ ಆ್ಯಂಡ್ ಮಾರ್ಕೆಟ್ ಕಂಡೀಷನ್. ಸೊ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಚೇಂಜಸ್. ಸೊ ಫಾರ್ ಎಕ್ಸಾಂಪಲ್ ವಿ ಆರ್ ಎಸ್ಟಾಬ್ಲಿಷಿಂಗ್ ಒನ್ ಆಫ್ ದ ಬಿಸ್ನೆಸ್ ಬಟ್ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದ ಚೇಂಜಿಂಗ್ ಸಿನಾರಿಯೋ. ಸೊ ಚೇಂಜಿಂಗ್ ಸಿನಾರಿಯೋ ಆರ್ ಚೇಂಜಸ್ ಇನ್ ದ ಡಿಮ್ಯಾಂಡ್ಸ್ ಆರ್ ದ ಚೇಂಜಸ್ ಇನ್ ದ ಮಾರ್ಕೆಟ್ ಕಂಡೀಷನ್. ನಮಗೆ ಯಾವುದೇ ಥರ ಡಿಮ್ಯಾಂಡಲ್ಲಿ ಯಾವ ಥರ ಚೇಂಜ್ ಆಗ್ತಾ ಇದೆ ಅನ್ನೋ ಐಡಿಯಾ ಕೂಡ ಇಲ್ಲ, ಮಾರ್ಕೆಟ್ ಕಂಡೀಷನ್ ಯಾವ ಥರ ಚೇಂಜಸ್ ಆಗ್ತಾ ಇದೆ, ಫ್ಲಕ್ಚುಯೇಟ್ ಆಗ್ತಾ ಇದೆ ಅನ್ನೋ ಐಡಿಯಾ ಕೂಡ ಇಲ್ಲದೇನೆ ಸಿಂಪ್ಲಿ ವಿ ಆರ್ ಎಸ್ಟಾಬ್ಲಿಷಿಂಗ್ ಒನ್ ಆಫ್ ದ ಬಿಸ್ನೆಸ್, ವಿ ಆರ್ ರನ್ನಿಂಗ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಸೊ ದ್ಯಾಟ್ಸ್ ಒನ್ ಆಫ್ ದ ಫೇಲ್ಯೂರ್ ಥಿಂಗ್ ಅಂತ. ಅದಕ್ಕೋಸ್ಕರನೇ when we are going to establish the business, so we must have ability to understand the changing scenario. So demand based ಆಗಿರಲಿ, market condition based ಆಗಿರಲಿ, we must adapt the changes in the part of the production system ಅಂತ. So this also we are calling it as one of the most important nature of business environment. So last one nature of that business environment means nothing here. Knowledge of danger by accidental changes. So business activities continuously based on that one of the most important aim of that anta andre achieving profit. So gain the profit, gain the income from the business activities ಅಂತ ಹೇಳ್ತೀವಿ. ಆದರೆ ಕಂಟಿನ್ಯೂಸ್ಲಿ ವಿ ಆರ್ ಗೆಟಿಂಗ್ ದ ಪ್ರಾಫಿಟ್ ಫ್ರಮ್ ದ ಬಿಸ್ನೆಸ್ ಇಸ್ ಟೋಟಲಿ ಇಂಪಾಸಿಬಲ್. ಯಾಕೆ ಅಂತ ಅಂದರೆ ಸಮ್ ಆಫ್ ದ ಡೇಂಜರ್ ಮೇ ಅಕರ್ ಇನ್ ಬಿಟ್ವೀನ್ ಆಫ್ ದ ಪ್ರೊಡಕ್ಷನ್ ಆ್ಯಂಡ್ ದ ಡಿಸ್ಟ್ರಿಬ್ಯೂಟಿಂಗ್ ಆ್ಯಕ್ಟಿವಿಟೀಸ್. ಸೊ ಯಾವಾಗಲೂ ಕೂಡ ಕೆಲವೊಂದು ಡೇಂಜರ್, ಕೆಲವೊಂದು ಆಕ್ಸಿಡೆಂಟಲ್ ಚೇಂಜಸ್ ಮೇ ಅಕರ್ ಇನ್ ದ ಪಾರ್ಟ್ ಆಫ್ ದಟ್ ಅಂತ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಅಂತ ಅಂದರೆ ಐ ಮೆನ್ಷನ್ಡ್ ಇಟ್ ಹಿಯರ್, ಎಲೆಕ್ಟ್ರಿಸಿಟಿ ಕ್ರೈಸಿಸ್ ಆಗಿರ್ಬೋದು, ಪ್ರಾಬ್ಲಮ್ ಆಫ್ ಫೇಲ್ಸು, ರನ್ ದ
machineries in the base of the production units and all, totally fearless required to the part of the production system. ಎಲ್ಲಾದರೂ ಪ್ರಾಬ್ಲಮ್ಸ್ ಆಯಿತು, ಫ್ಯೂಯಲ್ ಅವೈಲಬಿಲಿಟಿ ಟೋಟಲಿ ಸ್ಟಾಪ್ಡ್ ಇನ್ ದ ಪಾರ್ಟ್ ಆಫ್ ದಟ್. ವೆರಿ ಗುಡ್ ಎಕ್ಸಾಂಪಲ್ ಅಂತ ಅಂದರೆ ಎಟ್ ಪ್ರೆಸೆಂಟ್ ಸಿನಾರಿಯೋ ವಿ ಕ್ಯಾನ್ ಕನ್ಸಿಡರ್ ದಟ್ ಅಲ್ವಾ. ಸೊ ಏನಾಗ್ತಾ ಇದೆ ಅಂತ ಅಂದರೆ ವಾರ್, ಸೊ ವರ್ಲ್ಡ್ ವಾರ್ ಬೇಸ್ಡ್ ಆ್ಯಂಡ್ ಆಲ್. ಸೊ ಟೋಟಲಿ ಎಂಟೈರ್ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ದ ಪ್ರಾಬ್ಲಮ್ ಆಫ್ ದ ಫ್ಯೂಯಲ್ ಆ್ಯಂಡ್ ಆಲ್. ಆವಾಗ ಟೋಟಲಿ ವಿ ಆರ್ ಸಫರಿಂಗ್ ಫ್ರಮ್ ದಟ್ ಫ್ಯೂಯಲ್ ಸಪ್ಲೈ ಇಸ್ ನಾಟ್ ಪ್ರಾಪರ್ ಇನ್ ದ ಪಾರ್ಟ್ ಆಫ್ ದಟ್ ಅಂತ ಅಂದರೆ ಹೌ ಟು ರನ್ ದ ಇಂಡಸ್ಟ್ರೀಸ್ ಆ್ಯಂಡ್ ಆಲ್, ಹೌ ಟು ರನ್ ದ ಪ್ರೊಡಕ್ಷನ್ ಸಿಸ್ಟಮ್ ಅಂತ. ಸೊ ಇದನ್ನೆಲ್ಲ ಏನಂತ ಕರಿತೀವಿ ಅಂತ ಅಂದರೆ ಸಡನ್ ಚೇಂಜಸ್ ಆಫ್ ದ ಆಕ್ಸಿಡೆಂಟಲ್ ಚೇಂಜಸ್ ಅಂತ. ಸೊ ಅದೆಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೌ ಟು ಸಾಲ್ವ್ ದ ಇಶ್ಯೂಸ್ ಆಫ್ ದ ಪ್ರೊಡಕ್ಷನ್ ಸಿಸ್ಟಮ್ ಅನ್ನೋ ನಾಲೆಜ್ ಕೂಡ ವೆರಿ ಇಂಪಾರ್ಟೆಂಟ್ ಇನ್ ದ ಪಾರ್ಟ್ ಆಫ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ. ಸೊ ಸಮ್ಟೈಮ್ ಟೋಟಲಿ ಪ್ರೊಡಕ್ಷನ್ ಸಿಸ್ಟಮ್ ಇಸ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ ಆಫ್ raw material. Sometimes proper supply of raw material may not available. So in this cases also we should think about the solution for these all the sudden occurring problems anta helbodu. So knowledge of danger by accidental changes also very important in the part of the business activities. So totally these all we are calling as the concept and nature of business environment, one of the very easy topics. So I hope ದಿಸ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಫಾರ್ ಯು. ಸೊ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಎವ್ರಿವನ್.